ಹಾಯ್ ಹಲೋ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೇಗೆ ಈಸಿಯಾಗಿ ಆ್ಯಂಡ್ ಸಿಂಪಲ್ ಆಗಿ ಮಲ್ಲಿಗೆ ಹೂವಿನ ಹೇಗೆ ಪೋಣಿಸೋದು ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಲ್ವ, ನೀವು ಬೇಕಾದರೆ ನಿಮಗೆ ಕಾಂಬಿನೇಷನ್ ಅಂದರೆ ಈಗ ರೆಡ್ ಅಥವಾ ಬೇರೆ ಯಾವುದಾದ್ರೂ ಕಲರ್ ಫ್ಲವರ್ಸ್ನ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಪ್ಲೇನಾಗಿ ನೀವೇನು ಮಾಡ್ಬೋದು, ಮಲ್ಲಿಗೆ ಹೂವನ್ನ ಮಾತ್ರ ಯೂಸ್ ಮಾಡಿ ಪೋಣಿಸ್ಕೋಬೋದು ಅಥವಾ ದಿಂಡು ಸಹ ಸುತ್ಬೋದು. ಈಗಾಗಲೇ ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಹೇಗೆ ಸಿಂಪಲ್ ಆಗಿ ದಿಂಡು ಸುತ್ತೋದು ಹೇಗೆ ಮಲ್ಲಿಗೆ ಹೂವಿಂದ ಅಂತ. ನೀವು ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ. ಇಲ್ಲಿ ನಾನು ಕನಕಾಂಬರನ ಫಸ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಸುತ್ತು ನಾನು ಏನು ಮಾಡ್ತಾಯಿದ್ದೀನಿ, ಕನಕಾಂಬರ ಹೂವನ್ನ ಪೋಣಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಳಗಡೆ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಮಲ್ಲಿಗೆ ಹೂವು ತುಂಬ ಚಿಕ್ಕದಾಗಿರುತ್ತೆ. ಕನಕಾಂಬರ ದೊಡ್ಡದಾಗಿ ಕಾಣಿಸುತ್ತೆ, ಮಲ್ಲಿಗೆ ಹೂವು ಚಿಕ್ಕದಾಗಿ ಕಾಣಿಸುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮಲ್ಲಿಗೆ ಹೂವಿಗೆ ಫಿಟ್ ಆಗುವಂಥ ಸೈಜಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪೋಣಿಸ್ಕೊತಾ ಇದ್ದೀನಿ. ಏನು ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ಸುತ್ತಲೂ ಏನು ಮಾಡಬೇಕು, ಹೂವನ್ನ ಪೋಣಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಒಂದು ಕಡೆ ಹೂವು ಇರುತ್ತೆ, ಒಂದು ಕಡೆ ಹೂವು ಇರೋದಿಲ್ಲ. ಆ ರೀತಿ ಆಗೋ ಚಾನ್ಸಸ್ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಸುತ್ತಲೂ ಹೂವನ್ನು ಕೊಯ್ಸ್ಕೋಬೇಕಾಗುತ್ತೆ. ನಿಮಗೆ ಇನ್ಯಾವುದಾದ್ರೂ ರೀತಿಯಾಗಿ ಅಥವಾ ಬೇರೆ ಯಾವ ರೀತಿಯಾದಂಥ ವಿಡಿಯೋನ ನೀವು ನೋಡೋದಕ್ಕೆ ಇಷ್ಟಪಡ್ತೀರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋನ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಇವಾಗೇನು ನೋಡ್ತಿದ್ದೀರಲ್ಲ, ಫುಲ್ ಈ ರೀತಿಯಾಗಿ ಸುತ್ತಲೂ ನೀವು ಹೂವು ಪೋಣಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ದಿಂಡು ಥರ ಕಾಣಿಸುತ್ತೆ. ಇಲ್ಲ ಅಂದರೆ ಫುಲ್ ಖಾಲಿ ಖಾಲಿ ಥರ ಕಾಣಿಸುತ್ತೆ. ಈ ರೀತಿಯಾಗಿ ಪೋಣಿಸ್ಕೊಂಡು ನೀವು ಒಂದೇ ಸತಿ ಸೂಜಿಗೆ ಫಿಟ್ ಆಗೋಷ್ಟು ಪೋಣಿಸ್ಕೊಂಡು ಹೂವನ್ನು ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ನೋಡಿ, ಈ ರೀತಿಯಾಗೂ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ಪೋಣಿಸ್ಕೋಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಒಂದೇ ಸತಿ ಆಗುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಮುಗ್ಗಿದ್ರೆ ಸೇರಿಸೋದು. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಪೋಣಿಸ್ಕೊಳ್ಳೋದ್ರಿಂದ ಹೂವನ್ನ. ಯಾರಿಗೆಲ್ಲ ಮಲ್ಲಿಗೆ ಹೂವು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೋಡೋಣ ಯಾರೆಲ್ಲ ಫೇವ್ರೆಟ್ ಮಲ್ಲಿಗೆ ಹೂವು ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.